ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಎಮ್ಮೋ ನೋಡ್ರಿ ಅನ್ನೋ ಟ್ಯಾಗ್ ಲೈನ್ ಮೂಲಕ ಇಲ್ಲಿ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಪ್ರೋಮೋದಲ್ಲಿ ಕಾವ್ಯ ವರ್ಸಸ್ ಅಶ್ವಿನಿ ಗೌಡ ದೊಡ್ಡ ಮಟ್ಟಿಗೆ ಜಗಳ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಪರ್ಸನಾಲಿಟಿ ಕ್ವೀನ್ ಅಂತ ಸೌಂಡ್ ಮಾಡ್ತಾ ಇದ್ದಂತ ಕಾವ್ಯ ಅವರು ಪರ್ಸನಾಲಿಟಿನ ಕಳ್ಕೊಂಡ್ರು. ಆ ಪ್ರೋಮೋದಲ್ಲಿ ಏನೆಲ್ಲ ಮಾತುಕತೆ ಇದೆ, ಚರ್ಚೆ ಇದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ನ ಮುಕ್ತಾಯದಲ್ಲಿ ಏನು ಗೇಮ್ ಅರ್ಧಕ್ಕೆ ನಿಂತಿತ್ತು, ಆ ಒಂದು ಗೇಮ್ ನಲ್ಲಿ ಜಗಳ ಆಗಿರೋದಾಗಿರ್ಬೋದು, ಇಲ್ಲಿ ಒಬ್ಬರ ವಿರುದ್ಧ ಒಬ್ಬರು ದೂಷಣೆ ಮಾಡ್ಕೊಳ್ತಾ ಇರೋದು ಈಗ ನಮಗೆ ಪ್ರೋಮೋ ಆಗಿ ರಿಲೀಸ್ ಮಾಡಿದ್ದಾರೆ. ಸೊ ಈಗಾಗಲೇ ಯಾರೆಲ್ಲ ಲೈವ್ ನೋಡ್ತಾ ಇದ್ರೆ ನಿಮ್ಗೆ ಈಗಾಗಲೇ ಮಾಹಿತಿ ಗೊತ್ತು. ಲೈವ್ ನೋಡಿದವರಿಗೆ ಮಾಹಿತಿ ನೀಡ್ತಾ ಇದೀನಿ. ಗೇಮ್ ಅನ್ನೋದೇನಿದೆ ಉಸ್ತುವಾರಿಯಿಂದ ಇದು ಅಥವಾ ಆಟಗಾರರಿಂದ ಸ್ವಲ್ಪ ಮಿಸ್ಟೇಕ್ ಆಗಿ ಆ ಒಂದು ಗೇಮ್ ಏನೇ ರದ್ದಾಗಿದೆ. ಎರಡೂ ಕಂಟೆಸ್ಟೆಂಟ್ ಗಳು ಅಶ್ವಿನಿ ಗೌಡ, ಸ್ಪಂದನ ಇಬ್ರು ಸಹ ನಾಮಿನೇಷನ್ ನಲ್ಲಿ ನಾಮಿನೇಟ್ ಆಗಿದ್ದಾರೆ. ಸೊ ಅದ್ರ ಕುರಿತಾಗಿ ನನ್ನ ಕಡೆಯಿಂದ ಕನ್ನಡ ಅಪ್ಡೇಟ್ ಅಥವಾ ಬಿಗ್ ಬಾಸ್ ಅಪ್ಡೇಟ್ ಅಂತ ಏನ್ ಬರುತ್ತೆ ಅದರಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿ ನೀಡ್ತೀನಿ. ಯಾವ್ದೆಲ್ಲ ಟಾಸ್ಕ್ ಆಯ್ತು, ಯಾರೆಲ್ಲ ಈಗ ಆಯ್ಕೆ ಆಗಿದ್ದಾರೆ ಕ್ಯಾಪ್ಟನ್ಸಿ ರೇಸ್ಗೆ ಅಂತ. ಸೊ ಈಗ ಪ್ರೋಮೋನ ಕುರಿತಾಗಿ ಮಾತಾಡೋದಾದ್ರೆ ಇಲ್ಲಿ ನಾವು ಕಾವ್ಯ ಅವರು ಟಾಸ್ಕ್ ಮುಗಿದಾದ ಮೇಲೆ ಇಲ್ಲಿ ನಮಗೆ ಸೌಂಡ್ ಕೇಳಿ ಬರ್ತಾ ಇದೆ. ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಯಾರ್ ಸೌಂಡ್ ಅಂತ ಗೊತ್ತಿಲ್ಲ, ಕೆಟ್ಟ ಬುದ್ಧಿ ಇದು ಅನ್ನೋ ತರ ಹೇಳ್ತಾ ಇದ್ದಾರೆ. ಅಂಡ್ ಕಾವ್ಯ ಅವರು ಇಲ್ಲಿ ರಾಶಿಕಾ ಮತ್ತೆ ಸ್ಪಂದನ ಹತ್ರ ಮಾತಾಡ್ತಾ ಇದ್ದಾರೆ. ಏನು ಅಂದ್ರೆ ಬಜರ್ ಆದ್ಮೇಲೆ ಸುಮ್ನೆ ಇದ್ಬಿಡ್ಬೇಕು ಅಂತಾನೆ, ಬಜರ್ ಆದ್ಮೇಲೆ ಸಹ ತುಂಬಾ ಭಾರ ಬಿಟ್ರು ನನ್ ಮೇಲೆ ಅಶ್ವಿನಿ ಗೌಡ ಅವರು ಅನ್ನೋ ತರ ಇಲ್ಲಿ ಕಾವ್ಯ ಅವರು ಹೇಳ್ತಾ ಇದ್ದಾರೆ. ಅಂಡ್ ಈ ಒಂದು ಬಜರ್ ಗೇಮ್ ಅಂತ ಏನಿದೆ, ಅಲ್ಲಿ ಒಂದು ಡ್ರಮ್ ನಲ್ಲಿ ಇದ್ದಂತ ನೀರುಗಳನ್ನ ಇವ್ರು ಉಳಿಸ್ಕೋಬೇಕು ಬಜರ್ ಬರೋವರೆಗೂ. ಸೊ ಈ ಒಂದು ವಿಚಾರದಲ್ಲಿ ಅಟ್ಯಾಕರ್ಸ್ ಡಿಫೆಂಡರ್ಸ್ ಎಲ್ಲ ಇರ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಕಾವ್ಯ ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರ ಮೇಲೆ ಕುತ್ಕೊಂಡು ಅವ್ರನ್ನ ಡಿಫೆಂಡ್ ಮಾಡ್ತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ನನ್ನ ಮೇಲೆ ಸಿಕ್ಕಾಪಟ್ಟೆ ಭಾರ ಬಿಟ್ರು ಅಂತ ಇಲ್ಲಿ ಕಾವ್ಯ ಅವರು ಹೇಳ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರು ಇಲ್ಲಿ ಒಂದ್ ಮಾತನ್ನ ಹೇಳ್ತಾ ಇದ್ದೇನೆ, ನ್ಯಾಯವಾಗಿ ಮಾತಾಡುವ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ನ್ಯಾಯವಾಗಿ ಹಾಡೋದೇ ಇಲ್ಲ ಆ ಯಮ್ಮ ಅನ್ನೋ ತರ ಇಲ್ಲಿ ಕಾವ್ಯ ಅವರು ಮಾತಾಡ್ತಾ ಇದ್ರು. ಸೊ ಆ ಒಂದು ಮಾತನ್ನ ಕೇಳಿಸ್ಕೊಂಡಂತ ಅಶ್ವಿನಿ ಗೌಡ ಅವರು ಸರಿಯಾದಂತ ರೀತಿಯಲ್ಲಿ ಮಾತಾಡು ಅನ್ನೋ ತರ ಇಲ್ಲಿ ಕಾವ್ಯಗೆ ಹೇಳ್ತಾ ಇದ್ದಾರೆ. ಸೊ ಕಾವ್ಯ ಅವ್ರು ಏನೇ ಇಲ್ಲಿ ಸ್ವಲ್ಪ ಟ್ರಿಗರ್ ಆಗಿದ್ದಾರೆ. ಕಾವ್ಯ ಅವ್ರ ಕಡೆ ಸ್ವಲ್ಪ ಕೋಪ ಬಂದಿದೆ. ಆಟದಲ್ಲಿ ಏನೇನೆಲ್ಲ ಆಗಿದೆ ಅಂತ ಕ್ಲಿಯರ್ ನಮ್ಗೆ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಕಾವ್ಯ ಅವ್ರು ಏನ್ ಹೇಳ್ತಾರೆ, ಹೇ ಹೋಗಮ್ಮಮ್ಮ ಅನ್ನೋ ತರ ಹೋಗ್ತಾ ಇದಾರೆ. ಅಶ್ವಿನಿ ಗೌಡ ಅವರು ಈ ಹೋಗಮ್ಮಮ್ಮ ಅನ್ನೋದನ್ನ ಎತ್ಕೊಂಡು ಹೋಗಿ ನಿಮ್ಮ ಅಮ್ಮನಿಗೋ ಇಲ್ಲಾಂದ್ರೆ ನಿಮ್ಮ ಚಿಕ್ಕಮ್ಮನಿಗೂ ಹೇಳಮ್ಮ ಅನ್ನೋ ತರ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವರು ನೀನ್ ಯಾವಳು ನನಗೆ ಹೇಳೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮನೆಯ ಕ್ಯಾಪ್ಟನ್ ಆಗಿರುವಂತ ರಾಶಿಕ್ ಅವರು ಇವರಿಬ್ಬರನ್ನ ಸೈಲೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬೆಡ್ರೂಮ್ ನಲ್ಲಿ ಇರುವಂತ ಕಾವ್ಯ ಅವರು ಹಾಲ್ ನಲ್ಲಿರುವಂತ ಅಶ್ವಿನಿ ಗೌಡ ಕಡೆಯಿಂದ ಇಬ್ಬರು ಕಡೆಯಿಂದ ವಾದ ವಿವಾದ ನಡೀತಾ ಇದೆ ಅಂತ ಹೇಳ್ಬೋದು. ಕಾವ್ಯ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮಂಗೆ ಚೇಂಜ್ ಮಾಡ್ಕೊಂಡು ಆಡೋದಕ್ಕಾಗಿರ್ಬೋದು, ನಿಮ್ಮೊಂದಿಗೆ ಚೇಂಜ್ ಆಗುವಂತ ವ್ಯಕ್ತಿತ್ವ ನನ್ನ ಅಲ್ಲ ಅನ್ನೋ ತರ ಹೇಳ್ತಾ ಇದ್ದಾರೆ. ಇದು ಸ್ಟೇಟ್ಮೆಂಟ್ ಏನಿದೆ ಅಥವಾ ಇದು ಪದ ಬಳಕೆ ಏನಿದೆ ಕರೆಕ್ಟ್ ಅಲ್ಲ ಅಂತ ನಾನು ಹೇಳ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ತಪ್ಪು ಮಾಡಿದಾಗ ತಪ್ಪನ್ನು ತಿದ್ದುಕೊಂಡು ಸರಿಯಾದಂತ ದಾರಿಯಲ್ಲಿ ಹೋಗ್ಬೇಕು. ನೀವು ತಪ್ಪು ಮಾಡೋದೇ ನಿಮ್ಮ ವ್ಯಕ್ತಿತ್ವ, ನೀವು ತಪ್ಪೇ ಮಾಡ್ತಾ ಇರ್ಬೇಕು. ತಪ್ಪು ಮಾಡಿದ್ರೆ ಸರಿ ದಾರಿ ಬಂದ್ರೆ ನಿಂತರ ಚೇಂಜ್ ಆಗ್ಬಾರ್ದು ಅನ್ನೋ ತರ ಕರೆಕ್ಟ್ ಅಲ್ಲ. ಈಗ ಯಾರಾದ್ರೂ ಸರಿಯಾದಂತ ದಾರಿಯಲ್ಲಿ ಹೋಗ್ತಾ ಇರೋರು ಚೇಂಜ್ ಆಗಿ ತಪ್ಪು ದಾರಿಗೆ ಹೋದಾಗ ದಾರಿ ಚೇಂಜ್ ಮಾಡಿದ್ರೆ ನಿಂತರ ದಾರಿ ಚೇಂಜ್ ಮಾಡೋದಲ್ಲ ಅನ್ನೋ ತರ ಹೇಳಿದ್ರೆ ಅದು ಕರೆಕ್ಟ್ ಆಗಿ ಕಾಣುತ್ತೆ. ತಪ್ಪುಗಳನ್ನ ಮಾಡಿ ಅಲ್ಲಿ ಬಿಗ್ ಬಾಸ್ ಗಳಿಂದ ಸುದೀಪ್ ಸಾರಿಯಿಂದ ಸ್ವಲ್ಪ ಬುದ್ಧಿಪಾಠ ಕಲಿತು ಸರಿಯಾದಂತ ದಾರಿಯಲ್ಲಿ ಬರ್ಲಿಲ್ಲ ಅಂದ್ರೆ ಸರಿಯಾದಂತ ದಾರಿಗೆ ಬರೋದಕ್ಕೆ ಪ್ರಯತ್ನ ಪಡ್ಬೇಕಾದ್ರೆ ನಿಮ್ ತರ ಚೇಂಜ್ ಆಗಲ್ಲ ನಾನು ಅನ್ನೋ ತರ ಹೇಳೋದು ಕರೆಕ್ಟ್ ಅಲ್ವೇನೋ. ಅವ್ರ ಗುಡ್ಡು ಕಡೆ ಬರ್ಬೇಕಾದ್ರೆ ಇನ್ನು ಪ್ರೋತ್ಸಾಹ ಕೊಡ್ಬೇಕು. ಓಕೆ, ನಿಮ್ಮ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಳ್ತಾ ಇದ್ರ, ನಿಮ್ಮಲ್ಲಿರುವಂತ ನೆಗೆಟಿವಿಟಿನ ಹೊರಗಡೆ ತೆಗೆದುಬಿಡಿ, ನೀವು ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ಕೊಡಿ ಅಂತ ಹೇಳ್ಬೇಕು. ಅದ್ರ ಬದಲಾಗಿ ನಿಂತ ನಾವು ಚೇಂಜ್ ಆಗೋದು ಕರೆಕ್ಟ್ ಅಲ್ಲ ಅಂತ ಹೇಳಿ ಯಾಕೆ ಈ ಮಾತನ್ನ ಹೇಳ್ಬೇಕಾಗಿ ಬರ್ತಾ ಇದೆ ನಾನು ಅಂದ್ರೆ, ನೀವು ಕರೆಕ್ಟ್ ಆಗಿ ಗಮನಿಸ್ಕೊಂಡ್ರೆ ಕಳೆದ ಒಂದು 3-4 ಎಪಿಸೋಡ್ ಅಂತ ನೋಡಿದ್ರೆ ಅಶ್ವಿನಿ ಗೌಡರ ವಿಚಾರದಲ್ಲಿ ಮನೆಯ ಕಂಟೆಸ್ಟೆಂಟ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವ್ರು ಹಳೆ ಅಶ್ವಿನಿ ಆಗಿ ಕಾಣಿಸ್ಕೊಂಡಾಗೆ ನಮಗೆ ಹೆಚ್ಚಿಗೆ ಸ್ವಲ್ಪ ಫುಟೇಜ್ ಸಿಗುತ್ತೆ, ಇಲ್ಲಾಂದ್ರೆ ನಾವು ಸ್ವಲ್ಪ ಒಳ್ಳೆಯವ್ರು ಆಗ್ಬೋದು. ಸೊ ಅಲ್ಲಿ ಅಶ್ವಿನಿ ಗೌಡರ ವಿಚಾರದಲ್ಲಿ ಅವ್ರ ವ್ಯಕ್ತಿತ್ವ ಚೇಂಜ್ ಆಗಿರೋದ ಮಾತು ಕುರಿತಾಗಿ, ಇಲ್ಲ ಅಂದ್ರೆ ಅವರು ಬಿಗ್ ಬಾಸ್ ಮನೇಲಿ ಈಗ ನಡವಳಿಕೆ ತೋರಿಸ್ತಾ ಇದ್ರಲ್ಲ ಅದನ್ನ ನಾಟಕ ಅನ್ನೋ ತರ ಎತ್ತು ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ತಪ್ಪು ಮಾಡಿದಾಗ ನೀವು ತಪ್ಪು ಮಾಡಿದ್ರೆ ಅಶ್ವಿನಿ ಗೌಡರೇ ಅನ್ನೋದು ಕರೆಕ್ಟ್ ಆಗುತ್ತೆ ಹೊರತು, ಇಲ್ಲ ಅಶ್ವಿನಿ ಗೌಡರ ಕೈ ಹೇಗಾದ್ರೂ ತಪ್ಪು ಮಾಡಿಸೋಣ, ಅಶ್ವಿನಿ ಗೌಡರ ಕೈ ತಪ್ಪು ಮಾಡಿಸಿದ್ರೆ ನಾವು ತುಂಬಾ ಚೆನ್ನಾಗಿ ಕಾಣ್ಬಿಡ್ಬೋದು ಅವ್ರ ವಿರುದ್ಧವಾಗಿ ನಿಂತ್ಕೊಂಡ್ರೆ ಅಂತ ಟ್ರೈ ಮಾಡ್ತಾ ಇರೋದು ಕರೆಕ್ಟ್ ಅಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಇಲ್ಲಿ ನಾಯಿ ಬಾಲ ಡೊಂಕೆ ಅನ್ನೋ ತರ ಅಶ್ವಿನಿ ಗೌಡ ಅವರಿಗೆ ಕಾವ್ಯ ಅವರು ಹೇಳ್ತಾ ಇದ್ದಾರೆ. ಸೊ ಇದು ಯಾವ ತರ ಅಂದ್ರೆ, ಕಾವ್ಯ ಅವರ ವಿಚಾರ ಯಾವ ತರ ಅಂದ್ರೆ, ನೀವು ಒಳ್ಳೆಯವ್ರ ತರ ನಾಟಕ ಆಡ್ತಾ ಇರ್ಬೋದಷ್ಟೇ, ಈಗ ಟಾಸ್ಕ್ ನಲ್ಲೇ ಗೊತ್ತಾಯ್ತಲ್ವಾ ನೀವು ಎಷ್ಟು ಮೋಸದವ್ರು, ಇಲ್ಲಾಂದ್ರೆ ಎಷ್ಟೊಂದು ಕುತಂತ್ರಿ ಅನ್ನೋ ತರ ಇಲ್ಲಿ ಅರ್ಥ ಬರತ್ತಾ ಇಲ್ಲಿ ಕಾವ್ಯ ಅವ್ರು ಹೇಳ್ತಾ ಇದಾರೆ. ನಾಯಿ ಬಾಲ ಡೊಂಕೆ, ನೀವು ಯಾವುದೇ ಕಾರಣಕ್ಕೂ ಒಳ್ಳೆಯವ್ರು ಆಗೋದಿಲ್ಲ ಅನ್ನೋ ತರ ಅರ್ಥ ಬರತ್ತರ ಇಲ್ಲಿ ಹೇಳ್ತಾ ಇದಾರೆ. ಅಂಡ್ ಅಶ್ವಿನಿ ಗೌಡರ ಕಡೆಯಿಂದ ಏನ್ ಹೇಳ್ತಾ ಅಂದ್ರೆ, ಅಶ್ವಿನಿ ಗೌಡ ಅಂದ್ರೇನೆ ಮೋಸ ಅಂತ ಹೇಳಿದ್ದಾರೆ ಕಾವ್ಯ. ನಾನು ಯಾರಿಗೆ ಎಲ್ಲಿ ಮೋಸ ಮಾಡಿದೀನಿ, ಎಲ್ಲಿ ನೋಡಿದಾಳೆ ಇವಳು ಅನ್ನೋ ತರ ಕ್ಯಾಪ್ಟನ್ ಆಗಿರುವಂತ ರಾಶಿಕಾ ಹತ್ರ ಜಗಳದ ವಿಚಾರವಾಗಿ ಯಾಕೆ ನಾನು ಕೋಪಗೊಂಡಿದ್ದೀನಿ ಅಂತ ಅಶ್ವಿನಿ ಗೌಡ ಅವರು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇದು ಕಾವ್ಯ ಅವ್ರ ಕಡೆಯಿಂದ ಬಂದಿರುವಂತ ಮಾತಂತೆ. ಏನೋ ಅಶ್ವಿನಿ ಗೌಡ ಅಂದ್ರೆ ಮೋಸ ಅಂತ ಇಲ್ಲಿ ಕಾವ್ಯ ಅವರು ಹೇಳಿದಾರಂತೆ. ಈ ಒಂದು ವಿಚಾರಕ್ಕೆ ಅಶ್ವಿನಿ ಗೌಡನೇ ಅಲ್ಲ, ಅಲ್ಲಿ ಬೇರೆ ಯಾರೇ ಕಂಟೆಸ್ಟೆಂಟ್ ಇದ್ರು ಸಹ ನೀನ್ ಎಲ್ಲಮ್ಮ ಮೋಸ ನೋಡಿದೆ, ನಾನು ನೀನ್ ಸರಿಯಾದಂತ ರೀತಿಯಲ್ಲಿ ಆಟ ಆಡ್ತಾ ಇದೆ ಅಂತ ಪ್ರಶ್ನೆ ಮಾಡೋದು ಉಂಟು, ಬೇಜಾರ್ಗೊಳ್ಳೋದು ಉಂಟು. ಈ ತರ ಮಾತನ್ನ ಅನ್ಸ್ಕೊಂಡು ಸೈಲೆಂಟ್ ಆಗಿರತ್ತೆ. ನಾವು ಹೇಳೋದಕ್ಕಾಗಿಲ್ಲ, ನೀವು ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಜನರಲ್ ಆಗಿ ನೋಡ್ಬೇಕಾದ್ರೆ
ಅಶ್ವಿನಿ ಗೌಡ ಅವ್ರು ಈಗಾಗ್ಲೇ ಸಿಕ್ಕಾಪಟ್ಟೆ ತಪ್ಪು ಮಾಡಿದಾರೆ ಗುರು, ಅವ್ರು ಮಾಡಿರೋ ತಪ್ಪು ಮುಂದೆ ಈ ತಪ್ಪೇ ಅಲ್ಲ ಅಂತ ಅನ್ಕೋಬಹುದು. ಬಟ್ ಅವ್ರು ಮಾಡಿದಾಗ ತಪ್ಪು ಅಂತ ಎಷ್ಟು ನಾವು ಕ್ಲೀನ್ ಆಗಿ ಮಾತಾಡಿದ್ವು, ಬೇರೆಯವ್ರು ಮಾಡಿದಾಗ ತಪ್ಪಾಗಿನ ಮಾತಾಡ್ಬೇಕಾಗುತ್ತೆ. ಯಾವಾಗ ಮಾಡಿರೋಂತ ತಪ್ಪು ಇವಾಗ ಮಾಡಿರೋಂತ ತಪ್ಪು ಸರಿ ಹೋಗೋದಿಲ್ಲ. ಸೊ ಒಂದ್ ವಿಚಾರದಲ್ಲಿ ಇಲ್ಲಿ ಪ್ರೋಮೋನ ಮಟ್ಟಿಗೆ ನೋಡೋದಾದ್ರೆ ಕಾವ್ಯ ಅವ್ರ ಕಡೆಯಿಂದ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಶ್ವಿನಿ ಗೌಡ ಅವ್ರಿಗೆ ಕಂಪೇರ್ ಮಾಡಿದ್ರೆ ಅನ್ನೋದು ನನ್ನ ಪರ್ಸನಲ್ ಅನ್ಸಿಕೆ. ನನಗನ್ಸಿದ್ದೆ ನಿಮ್ಗೆ ಎಲ್ಲರಿಗೂ ಸಹ ಅನ್ಸ್ಬೇಕು ಅನ್ನೋದೇನಿಲ್ಲ. ನಿಮ್ಮ ಒಪಿನಿಯನ್ ನಿಮ್ಗೆ ಬೇರೆ ತರನು ಸಹ ಇರ್ಬೋದು. ನನಗೆ ಇಲ್ಲಿ ಯಾಕೆ ಆತರ ಅನ್ಸೋಕೆ ಕಾರಣ ಏನು ಅಂದ್ರೆ, ಇಲ್ಲಿ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಟ್ರಿಗರ್ ಆಗಿ ತುಂಬಾ ಪದ ಬಳಕೆಗಳಾಗಿರ್ಬೋದು, ಏಕವಚನಗಳಾಗಿರ್ಬೋದು ನಾವು ನೋಡಿದೀವಿ ಸಿಕ್ಕಾಪಟ್ಟೆ ಎಪಿಸೋಡ್ಸ್ ಅಲ್ಲಿ ಪ್ರಾರಂಭದ ದಿನಗಳಲ್ಲಿ. ಬಟ್ ಇಲ್ಲಿ ಏಕವಚನಗಳಾಗಿರ್ಬೋದು, ಇಲ್ಲಾಂದ್ರೆ ಪ್ರವೋಕಿಂಗ್ ತರ ಆಗಿರ್ಬೋದು, ಅಥವಾ ಹೋಗಮ್ಮ ಬಾರಮ್ಮ ಅಂತ ಇಲ್ಲಿ ಏನು ಕಾವ್ಯವಾರ ಹೇಳ್ಬೇಕಾದ್ರೆ ನೀನೇ ಅವಳು ಹೇಳೋದಕ್ಕೆ ಅದೇ ಇದು ಅನ್ನೋದಕ್ಕಿಂತ ಮುಂಚೆ ನಿಮ್ಮ ಅಮ್ಮನ್ಗಾದ್ರೆ ಇದೇ ತರ ಹೇಳ್ತೀಯ ಅಂತ ಮಾತಾಡ್ತಾ ಇರೋದಾಗಿರ್ಬೋದು, ಸ್ವಲ್ಪ ಆ ಒಂದು ನೆಗೆಟಿವ್ ಶೇಡ್ಸ್ ಇಂದ ಹೊರಗಡೆ ಬರೋದಕ್ಕೆ ಅಶ್ವಿನಿ ಗೌಡ ಅವ್ರು ಪ್ರಯತ್ನ ಪಡ್ತಾ ಇದಾರೆ ಅನ್ನೋದು ಸ್ವಲ್ಪ ಅರ್ಥ ಆಗುತ್ತೆ, ಇಲ್ಲಿ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸೊ ಆ ಒಂದು ವಿಚಾರಕ್ಕೆ ಹೇಳ್ತಾ ಇದೀನಿ ನಾನು. ಅಂಡ್ ಇಲ್ಲಿ ಕಾವ್ಯ ಅವ್ರ ಕಡೆಯಿಂದ ಮತ್ತೆ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಆಟದ ವಿಚಾರವಾಗಿ ಬರ್ತಾ ಇದೆ ಮಾತು. ಅದೇನಂದ್ರೆ, ನೀನ್ ಸಾಚ ಆಟ ಆಡಿದ್ಯಾ ಬಿಡು ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾ ಇದಾರೆ. ನಿಮ್ಮ ಆಟ ಸಹ ಇಷ್ಟು ದಿನಗಳ ಕಾಲ ನಾವು ನೋಡ್ಕೊಂಡ್ ಬಂದಿದೀವಿ ಅಂತ ಕಾವ್ಯ ಅವ್ರು ಸಹ ಹೇಳ್ತಾ ಇದಾರೆ. ಸೊ ಇದು ತಪ್ಪೇನಿಲ್ಲ. ಕಾವ್ಯ ಅವ್ರು ಇಷ್ಟು ದಿನಗಳು ನೀವು ಆಡಿದಂತ ಆಟದಲ್ಲಿ ಎಷ್ಟೋ ಮೋಸಗಳಾಗಿದೆ, ಎಷ್ಟೋ ಪದ ಬಳಕೆಗಳು ಮಾಡಿದ್ರೆ, ನೀವು ನೆಗೆಟಿವ್ ಸಹ ಆಗಿದೆ ಅಂತ ಕಾವ್ಯ ಅವ್ರು ಸಹ ಹೇಳ್ಬೋದು. ಅಶ್ವಿನಿ ಗೌಡ ನೀನ್ ಆಡದಂತ ಆಟದಲ್ಲಿ ಯಾವ ಆಟದಲ್ಲಿ ಪರ್ಫಾರ್ಮೆನ್ಸ್ ನೀಡಿಲ್ಲ, ಟಾಸ್ಕ್ ಯಾವ್ದು ಸಹ ನೀನ್ ಗೆದ್ದಿಲ್ಲ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಸಹ ಮಾತಾಡ್ಬೋದು. ಅದು ಇಂಡಿವಿಜುವಲ್ ಆಗಿ ಒಬ್ಬರ ವಿರುದ್ಧವಾಗಿ ಒಬ್ರು ಅವ್ರು ನೆಗೆಟಿವ್ ಮಾತಾಡ್ಲೇಬೇಕು. ಯಾಕಂದ್ರೆ ಇವ್ರು ಪಾಸಿಟಿವ್ ಆಗಂದ್ರೆ ಬೇಕಂದ್ರೆ ಇನ್ನೊಬ್ರ ಬಗ್ಗೆ ನೆಗೆಟಿವ್ ಮಾತಾಡ್ಲೇಬೇಕು. ಫೈನಲಿ ಬಿಗ್ ಬಾಸ್ ಸೀಸನ್ 12 ಒಂದು ಏನ್ ಚಾಂಪಿಯನ್ ಇದಾರೆ ಅಥವಾ ಒಂದು ವಿನ್ನರ್ ಏನಿದ್ದಾರೆ ಒಬ್ಬರೇ ಆಗೋದು. ಸೊ ಒಬ್ರು ವಿರುದ್ಧವಾಗಿ ಒಬ್ರು ಮಾತಾಡ್ಲೇಬೇಕು, ದೂಷಣೆ ಮಾಡ್ಕೊಳ್ಳೇಬೇಕು. ಬಟ್ ಆ ವಿರುದ್ಧವಾಗಿ ಮಾತಾಡ್ಬೇಕಾದ್ರೆ, ದೂಷಣೆ ಮಾಡ್ಬೇಕಾರೆ ಇವ್ರು ಮಾತಾಡುವಂತ ಪದ ಬಳಕೆಗಳಾಗಿರ್ಬೋದು, ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಇರುತ್ತಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಪ್ರತಿಯೊಂದು ಸಹ ಜನ ನೋಡ್ತಾ ಇರ್ತಾರೆ. ಅದ್ರಲ್ಲಿ ಈ ಒಂದು ಸೀಸನ್ ಅಲ್ಲಿ 24x7 ಲೈವ್ ಇರೋದ್ರಿಂದ ಪ್ರತಿಯೊಂದನ್ಸ ಗಮನಿಸ್ತಾ ಇರ್ತಾರೆ. ಆ ಒಂದು ವಿಚಾರದಲ್ಲಿ ಹುಷಾರಾಗಿ ಆಡ್ಬೇಕು. ಅಂಡ್ ಇದು ಪ್ರೋಮೋನ ಕೊನೆಯಲ್ಲಿ ಜಸ್ಟ್ ಗೆಟ್ ಲಾಸ್ಟ್ ಅನ್ನೋ ತರ ಹೇಳ್ತಾ ಇದಾರೆ, ಇಲ್ಲಿಂದ ಹೋಗ್ತಾರೆ ಆಚೆಗೆ ಅನ್ನೋ ತರ ಇಲ್ಲಿ ಕಾವ್ಯ ಅವರು ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಯಾಕೆ ನಾನು ಕಾವ್ಯ ಅವ್ರ ಕಡೆಯಿಂದ ಸ್ವಲ್ಪ ತಪ್ಪಾಯ್ತು ಅಂತ ಹೇಳ್ತಾ ಇದೀನಿ ಅಂದ್ರೆ, ಪರ್ಸನಲಿ ಈ ಒಂದು ಬಿಗ್ ಬಾಸ್ ಸೀಸನ್ 12 ಅಂತ ತಗೊಂಡಾಗ ಕಾವ್ಯ ಅವ್ರನ್ನ ಇಷ್ಟ ಪಡ್ತಾರೆ ಅದೇನಕ್ಕೆ ಜನಗಳು. ಅವರ ವ್ಯಕ್ತಿತ್ವ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಆಟದಲ್ಲಿ ಹೋಗ್ಬಿಟ್ಟು ಈ ಒಂದು ಟಾಸ್ಕ್ ನಲ್ಲಿ ಸಕ್ಕತ್ತಾಗಿ ಆಡೋರು, ಬೆಂಕಿಯಾಗಿ ಆಡೋದು ಕಾವ್ಯ ಅಂತ ಪರ್ಫಾರ್ಮೆನ್ಸ್ ನೀಡಿದಂತ ಟಾಸ್ಕ್ ಯಾವ್ದೇ ಇಲ್ಲ ಅಂದ್ರು ಸಹ, ಮನೆಯಲ್ಲಿ ಏನೇ ತಪ್ಪಾದ್ರೂ ಸಹ ಅವ್ರು ಹೋಗಿ ಬೇರೆಯವ್ರ ಪರವಾಗಿ ನಿಂತ್ಕೊಂಡು ಮಾತಾಡಿದಾಗಿರ್ಬೋದು, ಅವ್ರ ಪರವಾಗಿ ಅವ್ರು ನಿಂತ್ಕೊಂಡು ಸ್ಟ್ಯಾಂಡ್ ತಗೊಂಡು ಮಾತಾಡ್ತಾ ಇದ್ರು, ನ್ಯಾಯದ ಪರವಾಗಿ ಸ್ವಲ್ಪ ಮಾತಾಡ್ತಾ ಇದ್ರು. ಅದು ಜನಗಳಿಗೆ ಇಷ್ಟ ಆಗ್ತಾ ಇತ್ತು. ಸೊ ಒಂದು ವಿಚಾರದಲ್ಲಿ ಪರ್ಸನಾಲಿಟಿ ಕ್ವೀನ್ ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಸಹ ಮಾಡಿದೀರಾ. ಪರ್ಸನಾಲಿಟಿ ಕ್ವೀನ್ ಆಗಿರುವಂತ ಕಾವ್ಯ ಅವ್ರ ಕಡೆಯಿಂದ ಪರ್ಸನಾಲಿಟಿಯನ್ನ ಕಳ್ಕೊಳ್ಳುವಂತ ಮಿಸ್ಟೇಕ್ ಆಗ್ಬಾರದು ಅನ್ನೋದು ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ಸೊ ಆ ಒಂದು ವಿಚಾರದಲ್ಲಿ ಇಲ್ಲಿ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಸ್ವಲ್ಪ ಪ್ರವೋಕ್ ಮಾಡೋದಕ್ಕಾಗಿರ್ಬೋದು, ಇಲ್ಲಿ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ತಪ್ಪು ಮಾಡಿಸೋದಕ್ಕೆ ಕಾವ್ಯ ಕಡೆಯಿಂದ ಸ್ವಲ್ಪ ಯತ್ನ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಜಗಳದಲ್ಲಿ ಎರಡು ಕಡೆಯಿಂದ ಮಾತು ವಿವಾದ ಆಗಿದೆ. ಕೇವಲ ಇಲ್ಲಿ ಕಾವ್ಯ ಅವ್ರದ್ದು ತಪ್ಪು ಅಂತ ಹೇಳಕ್ ಆಗೋದಿಲ್ಲ, ಅಶ್ವಿನಿ ಗೌಡ ಅವ್ರ ಕಡೆಯಿಂದ ತಪ್ಪಾಗಿದೆ. ಮತ್ತೆ ಟಾಸ್ಕ್ ನಲ್ಲಿ ಕಂಪ್ಲೀಟ್ ಆಗಿ ಏನಾಗಿದೆ ಅಂತ ನಮಗೆ 24x7 ತೋರ್ಸಲ್ಲ. ಅಲ್ಲಿ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಸಹ ತಪ್ಪಾಗಿರ್ಬೋದು. ಆ ಒಂದು ವಿಚಾರಕ್ಕೆ ಇಲ್ಲಿ ಕಾವ್ಯ ಸಹ ರಿಯಾಕ್ಟ್ ಆಗಿರಬಹುದು. ಬಟ್ ನಾನ್ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಇವಾಗ ನಾರ್ಮಲ್ ಆಗಿ ಕಂಟೆಸ್ಟೆಂಟ್ ಆಗಿ ತಪ್ಪು ಮಾಡೋದಕ್ಕೂ ಇಲ್ಲ, ನಾನು ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ಆಗಿರ್ಬೋದು ನ್ಯಾಯ ಪರವಾಗಿ ನಿಂತ್ಕೊಂತೀನಿ. ನನ್ನ ಪರ್ಸನಾಲಿಟಿನೇ ಬೇರೆ. ನಾನು ಪರ್ಸನಾಲಿಟಿ ರೇಂಜ್ ಅಲ್ಲಿ ಬಂದಾಗ ನಾನು ಎಲ್ಲರ ಪರವಾಗಿ ನಿಂತ್ಕೊಳ್ತೀನಿ, ನಾನು ನ್ಯಾಯನ ಬಿಟ್ಕೊಡೋದು ಅಂತ ಹೇಳಿದಾಗ ಅವ್ರು ಮಿಸ್ಟೇಕ್ ಆಡಿದಾಗ ಅದು ಎತ್ಕಾಡುತ್ತೆ ಕಣ್ಣಿಗೆ. ಸೊ ಆ ಒಂದು ವಿಚಾರದಲ್ಲಿ ಹೇಳ್ತಾ ಇದೀನಿ. ಸೊ ಈಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ಆಟದ ಕುರಿತಾಗಿ ಜಗಳ ಆಗಿದೆ. ಅಂಡ್ ಇಲ್ಲಿ ಬಿಗ್ ಬಾಸ್ ಅವರು ನೀಡುವಂತ ಆಟನೇ ರದ್ದಾಗಿದೆ. ಇಲ್ಲಿ ಎರಡೂ ಕಂಟೆಸ್ಟೆಂಟ್ ಗಳು ಸಹ ಇಲ್ಲಿ ನಾಮಿನೇಷನ್ ಗೆ ಬಂದಿದ್ದಾರೆ. ಸೊ ಇದ್ರ ಕುರಿತಾಗಿ 100% ಕಿಚ್ಚನ ಪಂಚಾಯತ್ ಕ್ಲಾಸ್ ಇದ್ದೇ ಇರುತ್ತೆ. ಯಾಕೆ ಅಂದ್ರೆ ಈಗಾಗಲೇ ಸುದೀಪ್ ಸರ್ ಎಷ್ಟೋ ಸರಿ ಹೇಳಿದ್ದಾರೆ, ಒಂದು ಟಾಸ್ಕ್ ಆಗಿರ್ಬೋದು, ಒಂದು ಆಟ ಆಗಿರ್ಬೋದು, ಆಡ್ಸ್ಬೇಕಂದ್ರೆ ಎಷ್ಟೋ ಜನಗಳ ಶ್ರಮ ಇರುತ್ತೆ ಇಲ್ಲಿ ಆಡ್ಸಕ್ಕೆ. ಅದನ್ನ ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಕ್ ಹೋಗ್ಬೇಡಿ ಅನ್ನೋ ತರ ಸಿಕ್ಕಾಪಟ್ಟೆ ಕ್ಲಾಸಸ್ ಸಹ ತಗೊಂಡಿದ್ರು. ಇಲ್ಲಿ ಒಂಥರ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಸೇವ್ ಆಗುವಂತ ಬಿಗ್ಗೆಸ್ಟ್ ಆಫರ್ ಇದ್ರು ಸಹ ಇಲ್ಲಿ ಆಟ ರದ್ದಾಗಿದೆ. ಅದು ಉಸ್ತುವಾರಿಯಿಂದ ಮಿಸ್ಟೇಕ್ ಆಗಿ ರದ್ದಾಗಿದೆ. ಇಲ್ಲಿ ಆಟಗಾರರ ಏನು ಎಡವಟ್ಟು ಮಾಡ್ಕೊಂಡ್ರಂತ ಎಪಿಸೋಡ್ ನೋಡಿದ್ಮೇಲೆ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಈಗ ಲೈವ್ ನೋಡ್ಕೊಂಡ್ ಬರ್ಬೋದು, ನಾನು ಲೈವ್ ನೋಡ್ಕೊಂಡ್ ಬಂದೆ ಅನ್ಕೊಳ್ಳಿ, ನಿಮ್ಗೆ ಲೈವ್ ಅಲ್ಲಿ ಕಾಣಿಸಿದೆ ಹೇಳ್ತೀನಿ. ಅದೇನು ಅಂದ್ರೆ ಉಸ್ತುವಾರಿ ಕಡೆಯಿಂದ ಮಿಸ್ಟೇಕ್ ಆಗಿದೆ, ಉಸ್ತುವಾರಿ ಸರಿಯಾದಂತ ರೀತಿಯಲ್ಲಿ ಆ ಒಂದು ಡ್ರಮ್ ಟಾಸ್ ನಡೆಸ್ಕೊಂಡಿದೆ, ಅದಕ್ಕೆ ರದ್ದಾಗಿದೆ ಅಂತ ಹೇಳ್ತೀನಿ. ಬಟ್ ಎಪಿಸೋಡ್ ನಲ್ಲಿ ಅಲ್ಲಿ 24x7 ಅಲ್ಲಿ ಎಷ್ಟೋ ಫುಟೇಜ್ ಕಟ್ ಮಾಡಿರ್ತಾರೆ. ಎಪಿಸೋಡ್ ನಲ್ಲಿ ಕಂಟೆಸ್ಟೆಂಟ್ ಗಳಿಂದ ತಪ್ಪಾಗಿರೋದನ್ನ ಪ್ಲೇ ಮಾಡಿದಾಗ ಯಾವ ತರ ಕಾಣಿಸ್ತೀವಿ ನಾವು ಅಂದ್ರೆ, ಇವ್ರು ಯಾರೋ ಬೇರೆ ಒಬ್ಬ ಕಂಟೆಸ್ಟೆಂಟ್ ವಿಚಾರದ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ರಾಶಿಕ್ ಅವ್ರದ್ದು ಇಲ್ಲಿ ಮಿಸ್ಟೇಕ್ ಇಲ್ಲ, ರಾಶಿಕ್ ಅವ್ರು ನೆಗೆಟಿವ್ ತೋರಿಸ್ತಾ ಇರೋದು ನಿಮಗೆ ಅನಿಸುತ್ತೆ. ಸೊ ಒಂದು ವಿಚಾರದಲ್ಲಿ ಎಪಿಸೋಡ್ ಟೆಲಿಕಾಸ್ಟ್ ಆಗುವಂತ ಮುಂಚೆನೆ 24x7 ನೋಡ್ಬಿಟ್ಟು ಜಡ್ಜ್ಮೆಂಟ್ ಗೆ ಬಂದು ಮಾತಾಡೋದು ಕರೆಕ್ಟ್ ಅಂತ ಮಾತಾಡ್ತಾ ಇಲ್ಲ. ಸೊ ಇವತ್ತು ನೀವು ಎಪಿಸೋಡ್ ನಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ, ಅಶ್ವಿನಿ ಗೌಡ ಮತ್ತೆ ಸ್ಪಂದನ ಅವ್ರ ಇಬ್ರು ಸಹ ನಾಮಿನೇಟ್ ಆಗಿರೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ಇರುವಂತ ಮಾತುಕತೆಗಳು, ಚರ್ಚೆಗಳು ಇದು. ನಿಮ್ಮ ಪ್ರಕಾರ ನಿಜವಾಗಿ ನಿಮ್ಗೆ ಯಾರು ಸರಿ ಅನಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ನನ್ನ ಒಂದು ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು.
ಧನ್ಯವಾದಗಳು.